ಸ್ನೇಹಿತರೆ ನೋಡಿ, ಅಹಮದಾಬಾದ್ ಜೂನ್ 13 ನರೇಂದ್ರ ಮೋದಿ ಶುಕ್ರವಾರ ಬೆಳಿಗ್ಗೆ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಕೂಡ ಆಗಮಿಸ್ತಾರೆ. ಸಿವಿಲ್ ಆಸ್ಪತ್ರೆಗಳಲ್ಲಿ ಆಗಮಿಸಿ ಅಹಮದಾಬಾದ್ ವಿಮಾನದ ದುರಂತ ಪತನ ಹೇಗಾಯಿತು ಅಂತ ಕೂಡ ವಿಚಾರಿಸ್ತಾರೆ. ವಿಚಾರಿಸಿದಾದ್ಮೇಲೆ ನೆಕ್ಸ್ಟು ಅಲ್ಲಿ ಗಾಯಗೊಂಡವರು, ಅಲ್ಲಿ ತೀರ್ಕೊಂಡವರು, ಸತ್ತೋದವರೆಲ್ಲ ಎಷ್ಟು ಜನಸಂಖ್ಯೆ ಇದಾಗಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಎಲ್ಲ ಆರೋಗ್ಯ ಕೂಡ ವಿಚಾರಿಸೋಕ್ಕೆ ಸಿವಿಲ್ ಆಸ್ಪತ್ರೆ ಕೂಡ ಹೊರಡ್ತಾರೆ. ಸಿವಿಲ್ ಆಸ್ಪತ್ರೆಗೆ ಹೊರಟ ಮೇಲೆ ನೋಡಿ, ಗುರುವಾರ ಮಧ್ಯಾಹ್ನ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ 265 ಜನ ಮೃತಪಟ್ಟಿದ್ದಾರೆ ಎಂದು ಕೂಡ ಹೇಳಲಾಗ್ತಾ ಇದೆ. ನೋಡಿ, ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿರೋದು, ವಿಮಾನ ಬಂದಿರೋದು ಹಾಸ್ಟೆಲ್ ಮೇಲೆ ಗುದ್ದಿರೋದ್ರಿಂದ ಅಲ್ಲಿದ್ದವರು ಅನೇಕರು ಮೃತಪಟ್ಟಿದ್ದಾರೆ ಅಂತ ಕೂಡ ಸಾವಿನ ಬಗ್ಗೆ ಅಧಿಕೃತ ಘೋಷಣೆ DNA ಪರೀಕ್ಷೆ ನಂತರ ಕೂಡ ಪ್ರಕಟವಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಕೂಡ. ನೋಡಿ, ಸದ್ಯಕ್ಕೆ ನರೇಂದ್ರ ಮೋದಿ ಕೂಡ ಅಲ್ಲಿಂದ ಬಂದು ಭೇಟಿ ಕೊಟ್ಟಿದ್ದಾರೆ, ಹಾಸ್ಪಿಟ್ಲಿಗೆ ಕೂಡ ಎಲ್ಲ ಕಡೆ ಭೇಟಿ ಕೊಟ್ಟಿದ್ದಾರೆ. ನೋಡಿ, ವಿಮಾನ ದುರಂತ ಆ ಸ್ಥಳದಲ್ಲ ಆದಮೇಲೆ ಅಲ್ಲಿಂದ ಅಹಮದಾಬಾದ್ಗೆ ಪ್ರಧಾನಿ ಮೋದಿ ಭೇಟಿ ನೀಡ್ತಾರೆ. ಅಲ್ಲಾದಮೇಲೆ ನೆಕ್ಸ್ಟು ಪರಿಶೀಲನೆ ನಡೆಸಿ ನಂತರ ಗಾಯಾಳುಗಳ ಆರೋಗ್ಯ ವಿಚಾರಣೆ ಕೂಡ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದರೆ ನೋಡಿ, A171 ವಿಮಾನ ಅಪಘಾತದಲ್ಲಿ ಯಾರ್ಯಾರು ಗಾಯಗೊಂಡಿದ್ದಾರೆ ಅಂತ ಕೂಡ ಭೇಟಿ ಮಾಡಬೇಕು, ಅವ್ರನ್ನ ಆರೋಗ್ಯ ವಿಚಾರಿಸಬೇಕು ಅಂತ ಕೂಡ ಹಾಸ್ಪಿಟಲ್ಗಳಿಗೆ ಭೇಟಿ ನೀಡ್ತಾರೆ. ಅಲ್ಲಿ ನಿಯರ್ ಬೈ ಹತ್ರ ಸಿವಿಲ್ ಹಾಸ್ಪಿಟ್ಲ್ ಅಂತ ಇರುತ್ತೆ ನೋಡಿ, ಸಿವಿಲ್ ಹಾಸ್ಪಿಟ್ಲ್ ಅಂತ ಹೋಗಿ ಅಲ್ಲಿ ಭೇಟಿ ನೀಡ್ತಾರೆ. ಅವರು ಭೇಟಿ ಮಾಡಲು ಪ್ರಧಾನಿ ಮೋದಿ ಅಹಮದಾಬಾದ್ನಿಂದ ಸಿವಿಲ್ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ನೋಡಿ, ಸದ್ಯಕ್ಕೆ ಅಲ್ಲಿ ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಅಂತಂದರೆ, ಸದ್ಯಕ್ಕೆ ರಮೇಶ್ ವಿಶ್ವಾಸ್ ಕುಮಾರ್ ಅನ್ನೋದು ಇದೆ, ಸತ್ತಿ ಬಂದ ವ್ಯಕ್ತಿ, ಅಂದರೆ ಸಾವು ಹತ್ರದಲ್ಲಿತ್ತು ಇನ್ನು ಆದರೂ ಬದುಕು ಬಂದ ವ್ಯಕ್ತಿ ಅಂತಂದರೆ ಇವ್ರನ್ನೇ ಮೊದಲನೇ ಸಲ ಹೋಗಿ ಭೇಟಿ ಮಾಡೋದು. ಏನೇನಾಯಿತು ಅಂತ ಕೂಡ ಸ್ವಲ್ಪ ವಿಚಾರಣೆ ಮಾಡ್ತಾರೆ. ಏನೇನಾಯಿತು, ಹೇಗಾಯಿತು, ಅಲ್ಲಿ ಏನೇನಾಯಿತು ಅಂತ ಕೂಡ ಕೇಳಿದಾಗ ಅವರು ಕೂಡ ಹೇಳ್ತಾರೆ, ಹೀಗೀಗ ನಾನು ನೋಡ್ತಿದ್ದಂಗೆ ವಿಮಾನ ಹೆಂಗೆ ಬಿದ್ದೋಯ್ತು ಅಂದರೆ ಎಲ್ಲರೂ ಕೂಡ ನಡುಗೋಗ್ಬಿಟ್ರು, ಮತ್ತು ಬಿದ್ದೋಗ್ತಿದ್ದಂಗೆ ಎಲ್ಲರೂ ಕೂಡ ಭಯಭೀತರಾಗ್ಬಿಟ್ರು. ಯಾಕೆ ಈ ಥರ ಭಯಭೀತರಾಗ್ಬಿಟ್ರು ಗೊತ್ತಿಲ್ಲ ಒಟ್ಟಿನಲ್ಲಿ. ಆಮೇಲೆ ಬೀಳ್ತಿದ್ದಂಗೆ ಏನಾಗಿತ್ತು, ಏನಾಗೋಯ್ತು, ನಮ್ಮ ಏರೋಪ್ಲೇನ್ಗೆ ಹೋಗ್ತಿದ್ವಲ್ಲ ಏನಾಗೋಯ್ತು ಅಂತ ಕೂಡ ಬಿದ್ದೋದ್ರು ಎಲ್ಲರೂ ಕೂಡ ಅಂತಂದ್ಬಿಟ್ಟು ತುಂಬ ಒದ್ದಾಡ್ತಿ ಎತ್ತಿರ್ತಾರೆ ಎಲ್ಲ. ಮತ್ತು ಆಮೇಲೆ ನಾನು ಕೂಡ ಬಿದ್ದೋದ್ಮೇಲೆ ಎದ್ದೊಳಗೆ ಟ್ರೈ ಮಾಡಿದೆ. ಎದ್ದೋದ್ಮೇಲೆ ಎಲ್ಲಂದರಲ್ಲಿ ಹೆಣ ರಾಶಿಗಳು ಬಿದ್ದು ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದ್ದು. ಮತ್ತು ಬಿಲ್ಡಿಂಗ್ಗಳು, ಕಟ್ಟಡ ಕೂಡ ಎಷ್ಟೋ ಕಟ್ಟಡಗಳಲ್ಲಿ ಅಲ್ಲೆಲ್ಲ ಒಂದು ಕಟ್ಟಡದಲ್ಲಿ ಎಷ್ಟೋ ಪೀಸ್ ಆಗೋಗಿತ್ತು ಆ ಒಂದು ಕಟ್ಟಡನೇ ಎಲ್ಲೆಲ್ಲೋ. ಮತ್ತು ಮಕ್ಕಳು ಕೂಡ ಅಲ್ಲಿ ಊಟ ಮಾಡ್ತಾಯಿದ್ರು, ಎದ್ದು ಓಡೋಗ್ಬಿಟ್ಟಿದ್ರು ಅಂತ ಎಲ್ಲ ಕೂಡ ಅಲ್ಲಿ ರಿಪೋರ್ಟರ್ ಜೊತೆ ಅಲ್ಲಿ ಮೋದಿ ಜೊತೆ ಹೇಳ್ತಾರೆ ಇವರು ರಮೇಶ್ ವಿಶ್ವಾಸ್ ಕುಮಾರು. ಮತ್ತು ಅವ್ರಿಗೂ ಕೂಡ ಇಲ್ಲಿ ಸಿವಿಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡಲಾಗ್ತಿರುತ್ತಾರೆ. ಅಲ್ಲಿ ಹೋಗಿ ಮೀಟ್ ಮಾಡಿದಾಗ, ಭೇಟಿ ನೀಡಿದಾಗ ಹೋಗಿ ಈ ಥರ ಹೇಳ್ತಾರೆ, ನೋಡಿ ಹಿಂಗಾಯಿತು ಹಂಗಾಯಿತು ಅಂತಂದ್ಬಿಟ್ಟು ಕೂಡ ತುಂಬ ಇನ್ಫಾರ್ಮೇಷನ್ನ ಕೊಡ್ತಾರೆ. ಹೀಗಾಯಿತು, ಮತ್ತು ನಾನು ಟೇಕಫ್ ಆಗಬೇಕಾದ್ರೆ ಈ ರೀತಿ ಆಗೋಯ್ತು, ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗಲಿಲ್ಲ ನನಗೆ. ಈ ರೀತಿ ಹಿಂಗಾದ್ಮೇಲೆ ನಾನು ಏನು ಮಾಡಬೇಕು ಅಂತ ಅಂದರೆ ಅಲ್ಲಿ ಸದ್ಯಕ್ಕೆ ಯಾರೂ ಇರಲಿಲ್ಲ, ಎಲ್ಲರೂ ಎಲ್ಲಂದರಲ್ಲಿ ಚೆಲ್ಲಾಪಿಲ್ಲಿ ಆಗೋಗಿದ್ರು. ಕೆಲವರೆಲ್ಲ ನೋವು ಅಂತ ನರಳಾಡ್ತಿದ್ರು, ಒದ್ದಾಡ್ತಿದ್ರು. ಇನ್ನು ಕೆಲವರೆಲ್ಲ ಸತ್ತೇ ಹೋಗ್ಬಿಟ್ಟಿದ್ರು ಅಂತ ಕೂಡ ವಿವರಣೆಯನ್ನು ನೀಡ್ತಾರೆ ಅವರು. ನೆಕ್ಸ್ಟು ಮೋದಿ ಅಲ್ಲೂ ಕೂಡ ಅಲ್ಲಿ ಆಸ್ಪತ್ರೆಗಳಿಗೆ ಎಲ್ಲರೂ ಕೂಡ ವಿಚಾರಿಸ್ತಾರೆ, ಎಲ್ಲ ಪೇಷಂಟ್ಗಳು ಯಾರ್ಯಾರು, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಬದುಕಿದ್ದಾರೆ, ಎಲ್ಲರನ್ನೂ ಕೂಡ ವಿಚಾರಿಸಾದ್ಮೇಲೆ ನೆಕ್ಸ್ಟ್ ಮುಂದೆ ಇದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಅಂದ್ಬಿಟ್ಟು ಕೂಡ ಹೋಗಿ ವಿಚಾರಿಸ್ತಾರೆ. ಇಲ್ಲಿ ಅಲ್ಲೇ ಮತ್ತೆ ರಿಟರ್ನ್ ಹೋಗಿ ಏನು ಮಾಡಬೇಕು, ಇದಕ್ಕೆ ಏನು ಪರಿಹಾರವನ್ನು ಕೊಡಬೇಕು, ಇವಾಗ ಎಷ್ಟೆಷ್ಟು ಕೋಟಿ ಪರಿಹಾರ, ಎಷ್ಟೆಷ್ಟು ಲಕ್ಷ ಪರಿಹಾರನ ಕೊಡಬೇಕು ಅಂತಲೂ ಕೂಡ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಆಗಲೇ ಕೂಡ ಮಾಡಿದ್ದಾರೆ. 1 ಕೋಟಿ ಪರಿಹಾರ ಟಾಟಾ ಕಂಪ್ನಿಯಿಂದನೇ ಕೊಡ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ನರೇಂದ್ರ ಮೋದಿ ಕೂಡ ಈ ರೀತಿ ಇಷ್ಟು ನಿಜವಾಗ್ಲೂ ಘೋರ ವಿಮಾನ ದುರಂತ ನಮ್ಮ ಭಾರತದಲ್ಲೇ ಇದು ಎಷ್ಟನೇದು ಗೊತ್ತಿಲ್ಲ. ನಿಜವಾಗ್ಲೂ ಇಷ್ಟ ಆಗಿರೋದಕ್ಕೆ ನಿಜವಾಗ್ಲೂ ಯಾವ ಥರ ಇದಕ್ಕೆ ಹೇಳ್ಬೇಕು ಅಂತಲೂ ಕೂಡ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ರೀತಿ ಆಗಬಾರ್ದಿತ್ತು, ಏನೋ ಆಗಿಬಿಟ್ಟಿದೆ. ಅಲ್ಲಿ ಕೆಲಸ ಮಾಡ್ತಿದ್ದ ಪೈಲಟ್ಗಳು, ಕೆಲವರು ವರ್ಕರ್ಸ್ ಇರ್ತಾರಲ್ಲ, ಅವ್ರಿಗೂ ಕೂಡ ಎಷ್ಟೆಷ್ಟನ್ನು ಕೊಡಬೇಕು ದುಡ್ಡನ್ನು, ಅವ್ರಿಗೂ ಕೂಡ ನಮ್ಮ ಏನು ಸ್ಯಾಲ್ರಿಯಲ್ಲೇ ಸಂಬಳದಲ್ಲೇ ಕೊಡಬೇಕಾ ಇಲ್ಲ ಏನು ಮಾಡಬೇಕು ಅಂತ ಕೂಡ ಅವರು ಕೂಡ ಡಿಸೈಡ್ ಮಾಡ್ತಾರೆ. ಇನ್ನು ಸದ್ಯಕ್ಕೆ ನೆಕ್ಸ್ಟು ಏನಾಗುತ್ತೆ ಅಂತಂದರೆ ಅಲ್ಲಿ ಈಗ ಸೂತಕದ ಛಾಯೆ, ಅಂದರೆ ಸೂತಕದ ವಾತಾವರಣ ಅನುಭವಿಸಿರುತ್ತೆ. ಅಲ್ಲಿ ಏನು ಮಾಡೋದಕ್ಕಾಗಲ್ಲ. ಸೂತಕ ಅಂತಂದಮೇಲೆ ಇದ್ದದ್ದೇ ಈಗ ನೋಡಿ, 265 ಜನರ ಮರಣೋತ್ತರ ಪರೀಕ್ಷೆ, ಮೃತರ ಗುರುತು ಪತ್ತೆ ಎಲ್ಲ ಅದು ಸಿಗ್ತಾ ಇಲ್ಲದೆ ಇರೋದ್ರಿಂದ ಇಷ್ಟು ಅಂದಾಜು ಅಂತ ಇಷ್ಟು ಲೆಕ್ಕ ಹಾಕಿದೆ 242 ಅಂತ, ಆದರೆ 265 ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಬೇಕು
ವಿಮಾನ ದುರಂತದಲ್ಲಿ ಮೃತಪಟ್ಟ 14 ವರ್ಷದ ಆಕಾಶ್ ಪಾಟ್ನಿ ಅವರು ಕೂಡ ಸಂಬಂಧಿಕರು ಅಹಮದಾಬಾದ್ನ ಆಸ್ಪತ್ರೆಯ ಶವಾಗಾರದ ಬಳಿ ಶುಕ್ರವಾರ ಎಲ್ಲ ರೋಚಕ ವ್ಯಕ್ತಪಡಿಸಿದ್ರಂತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ ನಮ್ಮ ಹುಡುಗನು ಕೂಡ ಈಗ ವಿಮಾನ ಪ್ರಯಾಣ ಮಾಡಿದ್ದ, ಸಿಗ್ತಾ ಇಲ್ಲ, ಅವ್ನ ಡೆಡ್ ಬಾಡಿನೂ ಕೂಡ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಅಹಮದಾಬಾದ್ ದುರಂತಕ್ಕೆ ಸಾಕ್ಷ್ಯವಾಗಿ ಉಳಿದ ಅವಶೇಷಗಳು, ಸುಟ್ಟ ಸ್ಥಿತಿಯಲ್ಲಿರುವ ಕಟ್ಟಡ ಮಾತುಗಳಿಗೆ ಎಲ್ಲ ಕೂಡ ಒಂದು ಧಕ್ಕಾದ ವಿಷಯ ಏನಿದೆ, ವಿಷಾದ ಅದು. ಅಲ್ಲಿ ಆಪ್ತರನ್ನು ಕಳೆದುಕೊಂಡುವರಷ್ಟರಲ್ಲಿ ಮುಡುಗಟ್ಟಿದ ನೋವು, ಪೀವು ಎಲ್ಲ ಭೀಕರ ಅಪಘಾತಕ್ಕೆ ವಿಮಾನ ಒಳಗೊಂಡಿರೋದು. ನೋಡಿ, BJ ವೈದ್ಯ ಕಾಲೇಜು ಹಾಸ್ಟೆಲಲ್ಲಿ ಸಂಕೀರ್ಣದ ಬಳಿ ಅದೆಲ್ಲ ಫುಲ್ಲು ಕಂಡು ಬಂದ ಸ್ಥಿತಿ, ಇದೆಲ್ಲ ಸೂತಕದ ಛಾಯೆ ಇಡೀ ವಾತಾವರಣ ಕೂಡ ಆವರಿಸಿತ್ತು ಅಂತಂದ್ಬಿಟ್ಟು ಕೂಡ ಮೋದಿ ಕೂಡ ವಿಚಾರಣೆಯನ್ನು ಮಾಡ್ತಿರ್ತಾರೆ ಎಲ್ಲರೂ ಕೂಡ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ವಿಮಾನವು ಕಟ್ಟಡಕ್ಕೆ ಅಪ್ಪಳಿಸಿದಾಗ ಮೃತಪಟ್ಟ ವಿಮಾನದಲ್ಲಿ 241, 42 ಇದ್ದರು ಅಷ್ಟೇ ಆ ಕಟ್ಟಡದಲ್ಲಿ, ಮತ್ತು ಆ ಮಂದಿ ಅಲ್ಲಿ ವಿಮಾನದಲ್ಲಿ ಇದ್ರವರು ಅಷ್ಟೇ. ಮತ್ತು ಆ ಕಟ್ಟಡದಲ್ಲಿ 24 ಮಂದಿಯನ್ನು ಗುರುತಿಸುವ ಕಾರ್ಯ ಶುಕ್ರವಾರ ಇತ್ತಂತೆ. 24 ಮಂದಿ ಅಲ್ಲಿ ಊಟ ಮಾಡ್ತಾಯಿದ್ರು ಅಷ್ಟೇ, ಅದು ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು, ಮಕ್ಕಳುಗಳು ಊಟ ಮಾಡ್ತಾಯಿದ್ದು ಒಂದು ಸೀನ್ ಇತ್ತಲ್ಲಿ. ಆಗ ಹೋಗಿ ಏರೋಪ್ಲೇನು ಡ್ಯಾಶ್ ಆಗಿ ಅಲ್ಲೇ ಎಲ್ಲರೂ ಕೂಡ ಸಾವನ್ನಪ್ಪಿರೋದು ಅಂತ ಕೂಡ ಇಲ್ಲಿ ವರದಿ ತಿಳಿಸಿಕೊಳ್ಳಲಾಗಿದೆ. ನೆಕ್ಸ್ಟು ನೋಡಿ, 6 ಶವಗಳ ಗುರುತು ಪತ್ತೆಯಾಗಿದೆ ಅಂತೆ. ನೋಡಿ, 6 ಶವಗಳು ಕೂಡ ಸದ್ಯಕ್ಕೆ ಶವಗಳು ನೋಡಿ 242 ಜನ ಸ್ಪಾಟ್ ಔಟ್ ಅಂತ ಹೇಳ್ತಾ ಇರೋದು. ಆದರೆ 6 ಶವಗಳು ಸದ್ಯಕ್ಕೆ ಎಲ್ಲಂದ್ರಲ್ಲಿ ಸತ್ತೋಗಿದ್ದಾರೆ, ಬಿದ್ದು ಎಲ್ಲೂ ಯಾರೂ ಸಿಗ್ತಾ ಇಲ್ಲ. ಮತ್ತು ಅಲ್ಲೂ ಕೂಡ ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಇಷ್ಟೇ ನೀರು ಹಾರಿಸಿದ್ರು ಕೂಡ ಏನೋದು ಇದಾಗ್ತಾ ಇಲ್ಲ. ಕೆಲವ್ರನ್ನಲ್ಲೂ ಕಂಟ್ರೋಲ್ ಮಾಡೋಕ್ಕೂ ಆಗ್ತಾಯಿಲ್ಲ. ಕೆಲವರೆಲ್ಲ ಸಾವು ನೋಯ್ತಾ ಇದೆಯಲ್ಲ, ಇಷ್ಟೊಂದು ಕಾಲು ಕೈ ಮುರ್ಕೊಂಡು ಏನೇನೋ ಆಗೋಗಿದೆಯಲ್ಲ ಅಂತ ಕೂಡ ತುಂಬ ಗುಳೋ ಅಂತ ಅಳ್ತಾ ಇರೋ ಒಂದು ಸ್ಥಿತಿ ಕಂಡುಬರುತ್ತೆ. ನೋಡಿ, ಶವಗಳನ್ನು ಅವರ ಸಂಬಂಧಿಕರಿಗೂ ಕೂಡ ಒಪ್ಪಿಸಲಾಗುತ್ತೆ ಕೆಲವೊಬ್ಬರನ್ನ. ಇನ್ನು ಉಳಿದಂತೆ ಕೆಲವು ಪೂರ್ಣ ಅಥವಾ ಗುರುತಿಸಲಾಗದಷ್ಟು ಕರ್ಕಲಾಗಿರುವ ಕೆಲವು ಶವಗಳು ನೋಡಿ, ಕೆಲವರೆಲ್ಲ ಕರ್ಕಲಾಗಿ ಬಿದ್ದೋಗಿದ್ದಾರೆ. ಕೆಲವರು ಶವಗಳೆಲ್ಲ ಅಲ್ಲೇ, ಕೆಲವು ಶವಗಳು ಹೆಂಗೆ ಅಂತಂದರೆ ಈ ರೀತಿಯೆಲ್ಲ ಹಿಂಗಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಕೂಡ ಅವರು ಕೂಡ ಕೆಲವು ಶವಗಳನ್ನ ಸುಟ್ಟಾಕೋದು, ಅಲ್ಲೇ ಅವ್ರ ಶವ ಆಗೇ ಇಲ್ಲ, ಅಲ್ಲೇ ಸುಟ್ಟೋಗ್ಬಿಟ್ಟಿದ್ದಾರೆ ಅವ್ರ ಬೆಂಕಿಯಲ್ಲೇ. ಆ ರೀತಿ ಕರ್ಕಲಾಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಅಲ್ಲಿ ಶವಗಳೇ ಸಿಗ್ತಾ ಇಲ್ಲ ಅಲ್ಲಿ ಕೆಲವ್ರದ್ದು ಅಂತ ಕೂಡ ಹೇಳಲಾಗ್ತಿದೆ. ನೋಡಿ, ಉಳಿದಂತೆ ಪೂರ್ಣ ಮತ್ತು ಗುರುತಿಸಲಾಗದಷ್ಟು ಕರ್ಕಲಾಗಿ ಇರುವ ಶವಗಳ ಗುರುತು ಪತ್ತೆ. ನೋಡಿ, ಶವಗಳೇ ಅಲ್ಲ, ಆ ರೀತಿ ಕರ್ಕಲಾಗ್ಬಿಟ್ಟಿದ್ದಾರಂತೆ. ನೋಡಿ, DNA ಪರೀಕ್ಷೆಗೂ ಕೂಡ ಕನಿಷ್ಠ 77 ಗಂಟೆ ಬೇಕಾಗುತ್ತಂತೆ. ಅಂದರೆ ನೋಡಿ, ನನ್ನ ಪ್ರಕಾರ 3 ದಿನ 4 ದಿನ ಬೇಕಾಗುತ್ತೆ DNA ಪರೀಕ್ಷೆ ಮಾಡೋದಕ್ಕೆ. ನೋಡಿ, ಆ ಥರ ಕೂಡ ಪೊಲೀಸರು ಕೂಡ ಒಂದು ವಿಚಾರಣೆ ನಡೆಸಿದ್ದಾರೆ. DNA ಮಾಡಿ ಇದೆಲ್ಲ ಲೇಟ್ ಆಗುತ್ತೆ. ನೋಡಿ, ಅಹಮದಾಬಾದ್ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಮತ್ತು ಅದು ಡೆತ್ ಸರ್ಟಿಫಿಕೇಟ್ ಎಲ್ಲ ಕೊಡಬೇಕಲ್ಲ, ಆ ರೀತಿ ಕೂಡ ಮತ್ತೆ ಆಸ್ಪತ್ರೆಗೆ ಭೇಟಿ ನೀಡೋಣ ಅಂತ ಕೂಡ ಹೇಳಿದ್ದಾರೆ ನರೇಂದ್ರ ಮೋದಿ. ನೋಡಿ, 265 ಶವಗಳು ಏನೇ ಆಗಿಲ್ಲ, ಅದೆಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಇದ್ದಾರೆ ಚಿರಾಗ್ ಗೋಸಾಯಿ ಅನ್ನೋರು ಕೂಡ ತಿಳಿಸಿದ್ದಾರೆ ಇಷ್ಟು ಶವಗಳೆಲ್ಲ ಪತ್ತೆಯಾಗಿದೆ ಅಂತ ಕೂಡ. ಆದರೆ ಇನ್ನೂ ಎಷ್ಟು ಜನ ಅಲ್ಲಿದ್ದವರೆ 242 ಜನ. ಆದರೆ ಇನ್ನು ಅಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ಎಷ್ಟೆಷ್ಟು ಗಾಯಗಳಾಗಿದೆಯೋ, ನೋವಾಗಿದೆಯೋ ಅನ್ನೋದು ಕೂಡ ಇನ್ನೂ ತಿಳಿದು ಬರ್ತಾ ಇಲ್ಲ. ಸ್ಟೂಡೆಂಟ್ಗಳು ಕೂಡ ಎಷ್ಟು ಜನ ತೀರೋಗಿದ್ದಾರೋ, ಸತ್ತೋಗಿದ್ದಾರೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಸಂಬಂಧಿಕರು DNA ಮಾದರಿ ಸಂಗ್ರಹಿಸುವ ಅಲ್ಲೆಲ್ಲ ನಡೆದಿದೆ. ಇಂಥ DNA ನಾನು ಗೊತ್ತಿದೆ, ತೋರಿಸ್ತೀನಿ ಅಂತ ಕೂಡ ಎಲ್ಲ ಹೇಳ್ಕೊಂಡಿದ್ದಾರೆ ಕೆಲವರು. ನೋಡಿ, 215 ಮಂದಿ ಮೃತರ ಸಂಬಂಧಿಕರು DNA ಮಾದರಿಯನ್ನು ನೀಡಲು ಸಂಪರ್ಕಿಸಿದ್ದಾರಂತೆ. ನೋಡಿ, ಸಿಬ್ಬಂದಿ ಮಹಾರಾಷ್ಟ್ರದವರು ಕೂಡ ಅಲ್ಲಿ ಅಪಘಾತಕ್ಕೀಡಾದ ಬೋಯಿಂಗ್ 787 ಡ್ರೀಮ್ ಲೈನರ್ ಕೂಡ ಅಲ್ಲಿ ವಿಮಾನದಲ್ಲಿದೆ. 2 ಪೈಲಟ್ ಸೇರಿ 10 ಸಿಬ್ಬಂದಿ ಮಹಾರಾಷ್ಟ್ರದವರೇ ಇದ್ರಂತೆ. ಅಲ್ಲಿ 10 ಸಿಬ್ಬಂದಿ ಮಹಾರಾಷ್ಟ್ರದವರು ಇದ್ದರು. ಸದ್ಯಕ್ಕಂತೂ ನಮ್ಮ ಕರ್ನಾಟಕದವರಂತೂ ಯಾರೂ ಇಲ್ಲ ಅಂತ ಅಂದ್ಕೊಂಡಿವಿ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಬೆಂಗಳೂರಲ್ಲಿ ಇರೋದ್ರಿಂದ ಅಲ್ಲಿಗೆ ಯಾರು ಹೋಗಿಲ್ಲ. ಆದರೂ ಕೂಡ ನಮ್ಮ ದೇಶ ಅದು ನಮ್ಮ ದೇಶದಲ್ಲೇ ಈ ರೀತಿ ಒಂದು ಸೂತಕದ ಛಾಯೆ ಆವರಿಸಿರೋದು ಅಲ್ಲೇ ವಿಮಾನ ಅಪಘಾತದಲ್ಲಿ. ನೋಡಿ, ಮೊದಲು ಕುಂಭಮೇಳದಲ್ಲಾಗಿತ್ತು, ಇವಾಗ ಇಲ್ಲಿ ಹಿಂಗೆ ಆಗಿಬಿಟ್ಟಿದೆ. ಏನು ಮಾಡಬೇಕು ಅಂತಲೂ ಕೂಡ ನರೇಂದ್ರ ಮೋದಿಯವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಈ ರೀತಿ ಆಗಿರೋ ಸಿಚುವೇಶನ್ನು. ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ. ನೋಡಿ, ಸಹ ಪೈಲಟ್ ಕ್ಲೈವರ್ ಕುಂದರ್ ಅವರು ಕೂಡ ಮುಂಬೈನ ಪಶ್ಚಿಮ ಉಪನಗರದ ನಿವಾಸಿ ಅಂತ ಕೂಡ ಅಲ್ಲೂ ಕೂಡ ಒಂದು ವರದಿ ಸಿಕ್ಕಿದೆಯಂತೆ. ನೋಡಿ, ಸಾಮಾಜಿಕ ಮಾಧ್ಯಮ ಖಾತೆ ಆಧರಿಸಿ ಅಧಿಕಾರಿಗಳು ಕೂಡ ತಿಳಿಸ್ತಾ ಇದ್ದಾರಂತೆ. ನೋಡಿ, ಕ್ಯಾಬಿನ್ ಸಿಬ್ಬಂದಿ ದೀಪಕ್ ಪಾಠಕ್ ಅವರು ಕೂಡ ಅವರಲ್ಲಿ ಜಿಲ್ಲೆಯ ಠಾಣೆಯಲ್ಲಿ ಏನಿದೆ ಪೊಲೀಸ್ ಠಾಣೆ, ಅದು ಬದಲಾಪುರದ ನಿವಾಸಿ ಅಂತ. ಅವರು ಲಂಡನ್ಗೆ ಹೊರಡುವ ಬದಲು ಅಲ್ಲಿ ತಾಯಿ ಜೊತೆ ಕಡೆಯದಾಗಿ ಮಾತನಾಡೋದಾಗಿ ಕೂಡ ಅವರು ಕೂಡ 11 ವರ್ಷಗಳಿಂದ ಏರ್ ಇಂಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಿದ್ರಂತೆ. ಅಲ್ಲೇ ಅವ್ರ ಸಹೋದರಿ ಕೂಡ ಮಾಹಿತಿ ಕೂಡ ಹಂಚ್ಕೊಂಡಿದ್ದಾರಂತೆ. ನಮ್ಮ ಹುಡುಗ ಒಬ್ಬ ಇದ್ದಾನೆ ಅಲ್ಲಿ 11 ವರ್ಷಗಳಿಂದ ಅಲ್ಲಿ ಏರ್ ಇಂಡಿಯಾದಲ್ಲೇ ಕೆಲಸ ಮಾಡೋದು. ಅವ್ನಿಗೇನಾದರೂ ಆಗೋಯ್ತೋ ಇಲ್ಲ ಏನಾದರೂ ಈ ಥರ ಆಗಿದೆಯೋ ಏನು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಮತ್ತೊಬ್ಬ ಸಿಬ್ಬಂದಿ ಅಪರ್ಣ ಮಹಾದಿಕ್ ಅನ್ನೋನು ಕೂಡ ಒಬ್ಬ ಅಲ್ಲಿ ನಮ್ಮ ಹುಡುಗ ಅಂತ ಕೂಡ ಹೇಳ್ಕೊಂಡಿದ್ದಾರಂತೆ. ಗೊರೆಂಗಾಂವ್ ನಿವಾಸಿಯಾಗಿದ್ದು ಇವರು NCP ನಾಯಕ ಸುನಿಲ್
ಸುನಿಲ್ ತಕ್ಕರೆ ಸಂಬಂಧಿ ಎಂದು ಕೂಡ ಹೇಳಲಾಗ್ತಾ ಇದೆ. ಆದರೆ ವಿಮಾನ ಏರುವ ಮುನ್ನ ತಂದೆಗೆ ಕರೆ ಮಾಡಿದ್ದಂತೆ. ಯಾರು ಕರೆ ಮಾಡಿದ್ದ? ಮೈಥಿಲಿ ಲಂಡನ್ನಲ್ಲಿ ವಿಮಾನ ಇಳಿಯುತ್ತಿದ್ದಂತೆ ಮತ್ತೆ ಕರೆ ಮಾಡೋದಾಗಿ ತಿಳಿಸಿದ್ದಂತೆ ಅವರು. ಮತ್ತು ಅಷ್ಟೊತ್ತಿಗೆ ಈಗಾಗಲೇ ದುರಂತ ಹಿಂಗೆ ಆಗಿಬಿಟ್ಟಿದೆ ಅಂತ ಕೂಡ ಗ್ರಾಮದ ಮಾಜಿ ಸರಪಂಚ್ ಕೂಡ ನೋವು ತೋಡ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ, ನಾಗಪುರದ ಉದ್ಯಮಿ ಮನೀಶ್ ಕಮ್ದರ್ ಪುತ್ರಿ ಯಶಾ ಕಮ್ದರ್ ಕೂಡ ಮೋದಾ ಈಕೆಯ ಪುತ್ರ ರುದ್ರ ಮತ್ತು ಅತ್ತೆ ರಕ್ಷಾಬೆನ್ ಅವರು ಕೂಡ ದುರಂತದಲ್ಲಿ ಅಸುನೀಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಎಷ್ಟು ಜನ ಪದೇ ಪದೇ ವಿಷಯಗಳೆಲ್ಲ ಕಂಡು ಬರ್ತಾ ಇದೆ ಅಂತ. ನೋಡಿ, ಅಲ್ಲಿ ಆ ಟೈಮಲ್ಲಿ ಹೊಗೆ ಅದೆಲ್ಲ ಯಾವ ಥರ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಅದು ಆಕ್ಸಿಡೆಂಟ್ ಆದಾಗ ನೋಡಿ ದುರಂತಕ್ಕೆ ಕಾರಣ ಏನು ಅಂತ ಕೂಡ ಈಗಲೂ ಕೂಡ ಇನ್ನೂ ಗೊತ್ತಾಗಿಲ್ಲ. ಏನು ಕಾರಣ, ಪ್ರಮುಖ ಪಾತ್ರ ಏನು ಕಾರಣ, ವಿಮಾನದಲ್ಲಿ ಬ್ಲಾಕ್ ಬಸ್ಟರ್ ಶುಕ್ರವಾರ ದುರಂತ ನಡೆದಿದ್ದರಲ್ಲಿ ಈ ಸ್ಥಳದಲ್ಲಿ ಪತ್ತೆಯಾಗಿರೋದು. ಮತ್ತು ಏರ್ ಇಂಡಿಯಾ ಮಾಲೀಕತ್ವವನ್ನು ಟಾಟಾ ಸಮೂಹ ಕೂಡ ಹೊಂದ್ಕೊಂಡಿದೆ ಅಂತ. ಏರ್ ಇಂಡಿಯಾ ಅದನ್ನ ಮಾಲೀಕತ್ವ ಪ್ರಸ್ತುತ ಏರ್ ಇಂಡಿಯಾದಲ್ಲಿ 26 ಬೋಯಿಂಗು 787 8 AS7 ಬೋಯಿಂಗು 787 9S ವಿಮಾನಗಳಿವೆ ಅಂತ ಕೂಡ ಹೇಳಲಾಗ್ತಿದೆ. ನೋಡಿ, ಅಪಘಾತದ ತನಿಖೆಗಾಗಿ ಬ್ರಿಟನ್ ಮತ್ತು ಅಮೆರಿಕದಿಂದ ತಜ್ಞರ ತಂಡವು ಕೂಡ ಆಗಮಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿ ಅಪಘಾತ ಆಗಿರೋದಕ್ಕೆ ಅಲ್ಲಿನ ತಂಡ ಕೂಡ ಇಲ್ಲಿ ಬಂದಿದೆ, ಏನಾಗಿದೆ ಅಂತ ಕೂಡ ತಿಳ್ಕೊಳ್ಳೋಕ್ಕೆ ಬಂದಿದೆ ಇಲ್ಲಿ. ಆದ್ದರಿಂದ ಅಧ್ಯಕ್ಷ ಎನ್ ಚಂದ್ರಶೇಖರನ್ ಕೂಡ ತಿಳಿಸಿದ್ದಾರೆ. ಅಲ್ಲಿಂದ ಕೂಡ ಅಧಿಕಾರಿಗಳೆಲ್ಲ ಆಗಮಿಸಿದ್ದಾರೆ. ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಂತ ಕೂಡ. ನೋಡಿ, ಅಲ್ಲಿ ವಿಮಾನ ಯಾವ ರೀತಿ ಟೇಕ್ ಆಫ್ ಆಗುತ್ತೆ ಲಾಸ್ಟಲ್ಲಿ ಹೋಗಿ, ಆ ರೀತಿ ಹೋಗಿ ಡ್ಯಾಶ್ ಹೊಡೆದಾಗ ಬೆಂಕಿ ಯಾವ ಥರ ಹತ್ಕೊಳ್ಳುತ್ತೆ ಅನ್ನೋದು ಇದೊಂದು ದೃಶ್ಯ ಅಷ್ಟೇ. ನೋಡಿ, ವಿಮಾನ ಅಪಘಾತಕ್ಕೆ ಸ್ಥಳಕ್ಕೆ ಶುಕ್ರವಾರ ಭೇಟಿ ನೀಡಿದ್ದ ನರೇಂದ್ರ ಮೋದಿ ಕೂಡ ಬಳಿಕ ಹಿರಿಯ ಅಧಿಕಾರಿಗಳು ಕೂಡ ಜೊತೆಗೆ ಪರಿಶೀಲನೆ ನಡೆಸ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಮುಂದೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಥ್ಯಾಂಕ್ ಯು.